ಗುರುವೇ, ಇವತ್ತು ನಾವು ಯಾವ್ದಾದ್ರು ಸೆಲೆಬ್ರಿಟಿ ಮನೆಗೆ ಹೋಗ್ಬೇಕು ಅಂದ್ಕೊಂಡಾಗ ಹೊರಟಿದ್ದು ಶರಣ್ ಅವರ ಮನೆಗೆ. ಹೌದು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಾಗ ನಾಗರಬಾವಿಲಿರೋ ಬೈಟು ಕಾಫಿಯಿಂದ ಸ್ಟಾರ್ಟ್ ಮಾಡಿದ್ದು. ಹೌದು, ಹಾಸ್ಯ ನಟ ಶರಣ್ ಅವರ ಮನೆಗೆ ಹೇಗೆ ಹೋಗಬೇಕು ಎನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿಮಗೆ ಹಾಗೆ ಇಲ್ಲಿ ಬೈಟು ಕಾಫಿ ಕಾಣಿಸಿದ ತಕ್ಷಣ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಅಂದರೆ ಅಂಬೇಡ್ಕರ್ ಕಾಲೇಜ್ ರೋಡ್ಗೆ, ಅಂದರೆ ನೀವು ಹಿಂದೆ ತಗೊಂಡ್ರೆ ನೀವು ಹೋಗ್ತೀರಾ ನೈಸ್ ರೋಡ್ಗೆ. ಅಲ್ಲಿಂದ ಹೋಗ್ದರೆ ಇಲ್ಲೇ ಸ್ಟ್ರೈಟ್ ಮುಂದೆ ಹೋಗ್ತಾ ಇದ್ರೆ ನೀವು ಮುಂದೆ ಒಂದು ಸಿಗ್ನಲ್ ಬರುತ್ತೆ, ಅಲ್ಲಿ ಅಂಬೇಡ್ಕರ್ ಕಾಲೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಕಬಾಬ್ ಫ್ಯಾಕ್ಟ್ರಿ. ಇಲ್ಲಿಂದ ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕು. ನಿಮಗೆ ಹೋಗ್ತಾ ಇದ್ರೆ ಇಲ್ಲೇ ಕಾಣುತ್ತೆ ಗೋಲ್ಡ್ ಜಿಮ್. ಇದನ್ನು ಒಂದು ಸ್ವಲ್ಪ ನಾವು ದಾಟ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ನಾವು ಹೋಗ್ಬೋದು ಹಾಸ್ಯ ನಟ ಶರಣ್ ಅವರ ಮನೆಗೆ. ಇಲ್ಲೇ ನೋಡಿ, ನೀವು ಇಲ್ಲೊಂದು ರೈಟ್ ತೊಗೊಬೇಕಾಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ರಾಮ್ ಭವನ್ ಸ್ವೀಟ್ಸ್ ಆ್ಯಂಡ್ ಬೇಕರಿ. ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇರಬೇಕು. ಇವರು ಹುಟ್ಟಿದ್ದು 1972 ಫೆಬ್ರವರಿ 6. ಅಲ್ಲಿಗೆ ಇವರಿಗೆ 52 ವರ್ಷ ಗುರು. ಇಲ್ಲಿ ನೀವು ರೈಟ್ ತಗೊಬೇಕು. ರೈಟ್ ತಗೊಂಡು ಹಾಗೆ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ರೆ ಇಲ್ಲಿ ನೋಡಿ, ಮೊದಲನೇ ಲೆಫ್ಟ್ ಏನು ತಗೊಳಕ್ ಹೋಗ್ಬೇಡಿ. ಇಲ್ಲಿ ಸೆಕೆಂಡ್ನೇ ಲೆಫ್ಟ್ ಅಲ್ಲ, ಇಲ್ಲಿ ಮೂರನೇ ಲೆಫ್ಟ್. ಒಂದು ಸ್ವಲ್ಪ ನಿಧಾನಕ್ಕೆ ತಗೊಳ್ಳಿ, ರೋಡ್ ಸರಿ ಇಲ್ಲ. ಇವರು 2002ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ. ಇವರ ಧರ್ಮಪತ್ನಿಯ ಹೆಸರು ಪಲ್ಲವಿ ಹಾಗೂ ಇವರಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಹಾಸ್ಯ ನಟ ಶರಣ್ ಅವರು ಬೆಳೆದು ಬಂದ ದಾರಿ ನಿಜಕ್ಕೂ ಕಷ್ಟಕರ. ಯಾಕೆ ಗೊತ್ತಾ? ಅವರು ಮೊದಲು ಅಭಿನಯಿಸಿದ ಚಿತ್ರ ಕರ್ಪೂರದ ಗೊಂಬೆ. ಇದಾದ ನಂತರ ಸುಮಾರು 130ಕ್ಕೂ ಹೆಚ್ಚು ಚಿತ್ರದಲ್ಲಿ ಅಭಿನಯಿಸಿದರು. ಮೊಟ್ಟ ಮೊದಲ ಬಾರಿಗೆ ನಾಯಕರಾಗಿ 2014ರಲ್ಲಿ ತೆರೆಕಂಡ ಅಧ್ಯಕ್ಷ ಚಿತ್ರ ಇವರಿಗೆ ಬ್ರೇಕ್ ಕೊಟ್ಟಿತು. ಇಲ್ಲಿ ರೋಡು ಡೆಡ್ ಹ್ಯಾಂಡ್ ಆಗ್ತಿದ್ದಂಗೆ ಇಲ್ಲಿ ನೀವು ಒಂದು ಸ್ವಲ್ಪ ಲೆಫ್ಟ್ ಎತ್ಕೊಬೇಕು. ಇಲ್ಲಿ ಲೆಫ್ಟ್ ಎತ್ಕೊಂಡು ಹಿಂಗೆ ಮುಂದೆ ಬರ್ತಾ ಇದ್ರೆ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ನೋಡಿ, ಲೆಫ್ಟಲ್ಲಿ ಕಾಲೇಜ್ ಇದೆ, ಲೆಫ್ಟ್ ಸೈಡ್ಗೆ BDA ಕಾಂಪ್ಲೆಕ್ಸು ಹಾಗೂ ರೈಟ್ ಸೈಡಲ್ಲಿ ಒಂದು ಒಳ್ಳೆ ಹೋಟ್ಲ್ ಇದೆ ನೋಡಿ. ನೋಡ್ಕೊಂಡು ಬೇಕು ಅಂದರೆ ಊಟ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ರೆ ನಿಮಗೆ ರೈಟ್ ಸೈಡ್ ಕಾಣುತ್ತೆ ಸ್ಮಾರ್ಟ್ ಪಾಯಿಂಟ್ ಅಂತ. ಇಲ್ಲಿ ರೈಟ್ ಎತ್ಕೊಬೇಕು. ನೀವು ರೈಟ್ ಎತ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕು. ಇಲ್ಲೇ ಕಾಣಿಸ್ಕೊಳ್ಳುತ್ತೆ ನಿಮ್ಗೊಂದು ರೈಟು. ಈ ರೈಟ್ ತಗೊಂಡ್ರೆ ನಾವು ಹಾಸ್ಯ ನಟ ಶರಣ್ ಅವರ ಮನೆಗೆ ಹೋಗ್ಬೋದು. ಹೌದು, ಬಂದು ಒಂದು ಕಾಮಿಡಿ ನಟನಾಗಿ ಇದ್ದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿ ಕೊನೆಗೆ ಅಧ್ಯಕ್ಷ ಚಿತ್ರದಲ್ಲಿ ನಾಯಕ ನಟರಾಗಿ ಮಿಂಚಿ ಇಂದು ನಾಯಕ ನಟರಾಗಿ ಸುಮಾರು ಚಿತ್ರಗಳಲ್ಲಿ ಅಭಿನಯ ಮಾಡಿರುವ ನಟ ಶರಣ್ ಅವರ ಮನೆ ನೀವು ನೋಡ್ಬೋದು. ಇಲ್ಲೇ ಕಾಣ್ತಾ ಇದೆ ನೋಡಿ, ನಮ್ಮ ಪುಣ್ಯ ಅಂತ ಮನೆಗೆ ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ. ಏನೇ ಆಗ್ಲಿ ಗುರು, ಇವರ ಸಾಧನೆಗೆ ಒಂದು ಸಲಾಂ ಕೊಡ್ಲೇಬೇಕು. ಯಾಕೆ ಅಂದ್ರೆ ಒಬ್ಬ ಕಾಮಿಡಿಯನ್ ಆಗಿ ಬಂದು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ದೊಡ್ಡ ನಾಯಕ ನಟನಾಗಿ ಬೆಳೆದು ಇಷ್ಟೊಂದು ಬೆಳವಣಿಗೆ ಕಾಣೋದು ನಿಜಕ್ಕೂ ಬಡವರ ಮಕ್ಕಳಿಗೆ ಸ್ಫೂರ್ತಿದಾಯಕ. ಹೆಚ್ಚಿನ ವಿಡಿಯೋಗಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ ಹಾಗೂ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಹಾಗೆ ನೆಕ್ಸ್ಟ್ ಯಾವ ದೊಡ್ಡ ಸೆಲೆಬ್ರಿಟಿ ಮನೆ ತೋರಿಸ್ಬೇಕು ಕಮೆಂಟ್ ಮಾಡಿ.